ತೈವಾನ್ ಕೈವಶಕ್ಕೆ ಚೀನಾ ಮುಂದಾಗಿದೆ ಎಂಬ ಅನುಮಾನ ಇದೀಗ ಕಾಡ್ತಾ ಇದೆ. ಚೀನಾದ 62 ಯುದ್ಧ ವಿಮಾನ, 27 ಯುದ್ಧ ನೌಕೆಗಳು ತನ್ನ ವಾಯುಪ್ರದೇಶಕ್ಕೆ ನುಗ್ಗಿದ್ದವು ಅಂತ ತೈವಾನ್ ಹೇಳಿಕೊಂಡಿದೆ. ಇಂದು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಯುದ್ಧ ವಿಮಾನ ಮತ್ತು ಯುದ್ಧ ನೌಕೆಗಳು ಕಾರ್ಯಾಚರಣೆ ನಡೆಸಿವೆ. ತೈವಾನ್ ದ್ವೀಪದ ಸುತ್ತಲೂ ಸೇನಾ ತಾಲೀಮು ನಡೆಸುತ್ತಿರುವ ಚೀನಾ ಸೇನೆ ತೈವಾನ್ ಮೇಲೆ ಯುದ್ಧ ನಡೆಸುವುದಾಗಿ ಎಚ್ಚರಿಕೆ ನೀಡಿತ್ತು. ಹಾಗಿದ್ರೆ ಬನ್ನಿ, ಈ ಚೀನಾ ಸೇನೆ ಮತ್ತು ತೈವಾನ್ ಸೇನೆ ಇದು ರ್ಯಾಂಕಿಂಗ್ನಲ್ಲಿ ಯಾವ ಮಟ್ಟದಲ್ಲಿದೆ, ಯಾಕೆ ತೈವಾನ್ ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ, ಇದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಚೀನಾ ಮತ್ತೊಂದು ಕಡೆ ಅಧ್ಯಕ್ಷ, ಮತ್ತೊಂದು ಕಡೆ ತೈವಾನ್ ಅಧ್ಯಕ್ಷ. ಸೇನೆ ರ್ಯಾಂಕಿಂಗ್ನಲ್ಲಿ ಚೀನಾಗೆ 2ನೇ ಸ್ಥಾನ ಇದೆ, ತೈವಾನ್ಗೆ 57ನೇ ಸ್ಥಾನ. ಸೇನಾ ಬಜೆಟ್ ನೋಡಿ, ಸೇನಾ ಬಜೆಟ್ ಎಷ್ಟಿದೆ? 23 ಸೇನಾ ಬಜೆಟ್. ಆ ನಂತರ ಸಕ್ರಿಯ ಯೋಧರು ಎಷ್ಟಿದ್ದಾರೆ? ಓಕೆ, ಸೇನಾ ಬಜೆಟ್ನಲ್ಲಿ ರ್ಯಾಂಕ್ ಅಂದರೆ ಸೇನಾ ಬಜೆಟಲ್ಲಿ ಎಷ್ಟು ಖರ್ಚು ಮಾಡ್ತಾರೆ ಅಂತಂದರೆ 2ನೇ ರ್ಯಾಂಕ್, ಎರಡನೇ ಅತಿ ಹೆಚ್ಚು, ಅಮೆರಿಕ ನಂತರ ಇರ್ಬೋದು, ಅತಿ ಹೆಚ್ಚು ಖರ್ಚು ಮಾಡುವಂಥವರು. ತೈವಾನ್ ಸೇನೆ 23ನೇ ರ್ಯಾಂಕ್ನಲ್ಲಿದೆ, ಅತಿ ಹೆಚ್ಚು ಖರ್ಚು ಮಾಡುವವರು. ಆಮೇಲೆ ಸಕ್ರಿಯ ಯೋಧರು ಎಷ್ಟಿದ್ದಾರೆ ಅಂತ ನೋಡಿದರೆ ನಿಮಗೆ 20 ಲಕ್ಷ ಸಕ್ರಿಯ ಯೋಧರು. ತೈವಾನ್ ಸೇನೆ ಕೇವಲ 2 ಲಕ್ಷ ಸಕ್ರಿಯ ಯೋಧರು. ಆಮೇಲೆ ಮೀಸಲು ಪಡೆ ಚೀನಾ 5 ಲಕ್ಷ, ತೈವಾನ್ 2 ಲಕ್ಷ. ಆಮೇಲೆ ಪ್ಯಾರಾಮಿಲಿಟರಿ ಚೀನಾ 6 ಲಕ್ಷ, ತೈವಾನ್ 55,000. ಯುದ್ಧ ವಿಮಾನ ಚೀನಾ 3,304, ತೈವಾನ್ 750. ಫೈಟರ್ ಜೆಟ್ ಚೀನಾ 1,507, ತೈವಾನ್ 286. ಹೆಲಿಕಾಪ್ಟರ್ 913, ಚೀನಾ 236. ತೈವಾನ್ ದಾಳಿ ಹೆಲಿಕಾಪ್ಟರ್ 280. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 84 ಚೀನಾ, ತೈವಾನ್ 91. ಫಿರಂಗಿಗಳು 3,850, ಚೀನಾ, ತೈವಾನ್ 300. ಯುದ್ಧ ವಿಮಾನ ವಾಹಕಗಳು ಚೀನಾ 2, ತೈವಾನ್ ಯಾವುದೂ ಇಲ್ಲ. ಇನ್ನು ಸಬ್ಮೆರಿನ್ ನೀರಡಿಯಲ್ಲಿ ಹೋಗುವಂಥದ್ದು ಚೀನಾ 61, ತೈವಾನ್ ಕೇವಲ 4. ಏರ್ಪೋರ್ಟ್ ಚೀನಾ ಬಳಿ 507 ಏರ್ಪೋರ್ಟ್ ಇದೆ, ತೈವಾನ್ ಸೇನೆ ಬಳಿ ಕೇವಲ 37 ಏರ್ಪೋರ್ಟ್ ಇರುವಂಥದ್ದು, ತೈವಾನ್ ಬಳಿ 37 ಏರ್ಪೋರ್ಟ್. ಚೀನಾಗೆ ಯಾಕೆ ತೈವಾನ್ ಇಷ್ಟೊಂದು ಮುಖ್ಯವಾಗುತ್ತೆ ಅಂತೇಳಿ, ತೈವಾನ್ ಇಲ್ಲದಿದ್ದರೆ ಇಡೀ ಜಗತ್ತೇ ಬದುಕೋದು ಕಷ್ಟ ಅಂತ ಹೇಳಿದರೆ ನೀವು ನಂಬಲೇಬೇಕು. ಯಾಕಂದರೆ ತೈವಾನ್ ಇಲ್ಲದಿದ್ದರೆ ನಿಮ್ಮ ಮೊಬೈಲ್ಗಳು ಕೆಲಸ ಮಾಡಲ್ಲ, ತೈವಾನ್ ಇಲ್ಲದಿದ್ದರೆ ಮಿಕ್ಸಿ ಓಡಲ್ಲ, ಫ್ಯಾನ್ ತಿರುಗೋದಿಲ್ಲ. ಅರೆ, ಮಿಕ್ಸಿಗೂ ಫ್ಯಾನ್ಗೂ ಮೊಬೈಲ್ಗೂ ಏನು ಸಂಬಂಧ ತೈವಾನ್ ಜೊತೆ? ಜಗತ್ತಿಗೆ ಬೇಕಾಗೋ 90% ಚಿಪ್ ಇದೆಯಲ್ಲ, ಚಿಪ್, ಅದನ್ನು ಉತ್ಪಾದನೆ ಮಾಡೋದೇ ತೈವಾನ್. ಮಿಕ್ಸಿ, ಫ್ರಿಜ್, ಕಾರ್, ಬೈಕ್, ಟಿ ವಿ ಎಲ್ಲದಕ್ಕೂ ಈ ಚಿಪ್ ಬೇಕಾಗತ್ತೆ. ಚೀನಾ ಎಷ್ಟೇ ದೈತ್ಯವಿದ್ರೂ ಕೂಡ ತೈವಾನ್ ಸನಿಹಕ್ಕೂ ಸುಳಿಯೋಕ್ಕಾಗಲ್ಲ. ಅಂದರೆ ಈ ವಿಚಾರದಲ್ಲಿ ಚೀನಾದಲ್ಲಿ 6% ಮಾತ್ರ ಅತ್ಯಾಧುನಿಕ ಚಿಪ್ ಉತ್ಪಾದನೆ ಆಗುತ್ತೆ, ಆದರೆ ತೈವಾನಲ್ಲಿ 90%. ವಿಶ್ವದ 21% ಸರಕುಗಳು ತೈವಾನ್ ಮೂಲಕ ಸಾಗಾಟವಾಗುತ್ತೆ. ಹಾಗೆಯೇ ಅದೇ ಕಾರಣಕ್ಕೆ ತೈವಾನ್ ಮೇಲೆ ಕಣ್ಣಿಟ್ಟು ಕುಳಿತಿದೆ ಚೀನಾ. ಚೀನಾಗೆ ತೈವಾನ್ ಬೇಕಾಗಿದೆ. ಯಾವೆಲ್ಲ ಕಾರಣಕ್ಕೆ ಅನ್ನೋದನ್ನು ನೀವು ನೋಡಿದಿರಿ. ಇವು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ